ಫೈನಲಿ ನೀಟ್ 2025ನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೇ ಬಿಡ್ತು. MBBSನ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ತಿಳಿಸಲಿದ್ದೇನೆ. ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿಯನ್ನು ದಾಖಲಿಸೋದಕ್ಕೆ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವೈದ್ಯಕೀಯ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೂ ಕೂಡ ಇನ್ನು ಮುಂದೆ ನಿಮಗೆ ಅವಕಾಶವನ್ನು ಕೊಡಲಾಗುತ್ತೆ. ಅಂದರೆ ಇಲ್ಲಿಯವರೆಗೆ ಒಂದು ವೆಟರ್ನರಿ, ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಎಲ್ಲ ರೀತಿಯ ಒಂದು ಕೋರ್ಸಸ್ಗಳನ್ನು ಆರಂಭ ಮಾಡಿದರು. ಆದರೆ ಇವತ್ತು 19/7/2025ರಿಂದ MBBS ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುವುದರ ಜೊತೆಗೆ ನಿಮಗೆ MBBS ಕೋರ್ಸ್ಗಳನ್ನು ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಈಗ ನೀವು MBBS ಮತ್ತು BDS ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬಹುದಾಗಿರ್ತದೆ. ಆದರೆ ಗಮನಿಸಿ, ನಾನು ಹೇಳಿರುವ ರೀತಿಯಲ್ಲೇ ಮಾಡಿದ್ದಾರೆ. ಕೇವಲ ನಿಮಗೆ 4 ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. 22/7/2025 6 ಗಂಟೆ ಒಳಗಾಗಿ ನೀವು ಪೂರ್ತಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. 750 ರೂಪಾಯಿಸನ್ನು ಪೇ ಮಾಡೋದರ ಜೊತೆಗೆ ಈ ಆಪ್ಷನ್ ಎಂಟ್ರಿಯನ್ನು ಕೂಡ 4 ದಿವಸಗಳಲ್ಲಿ ಮುಗಿಸ್ಬೇಕಾಗ್ತದೆ. 19, 20, 21, 22ನೇ ತಾರೀಕು ನೀವು ಪೂರ್ತಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ದಿನಾಂಕವನ್ನು ವಿಸ್ತರಿಸುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಗಮನಿಸಿ, 22ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಅದರ್ಸ್ ಕ್ಯಾಟಗರಿ ಮತ್ತೆ NRI ಫೀಸ್ಗಳ ಒಂದು ಮಾಹಿತಿಯನ್ನ ಈಗ ಏನು ಪ್ರಕಟಿಸಿದ್ರು ಅದನ್ನ ಅವರು ಮುಂದೆ ಸರ್ಕಾರದ ಆದೇಶ ಬಂದ ಮೇಲೆ ಅದನ್ನ ಮತ್ತೆ ಚೇಂಜ್ ಮಾಡಲಿದ್ದಾರೆ ಅಂತ ಕೂಡ ಇಲ್ಲಿ ನಿಮಗೆ ಅದೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಇನ್ನೂ ಕೆಲವೇ ಸಮಯದಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಗೊಳ್ಳುತ್ತದೆ. ಅದಾದ ನಂತರ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಆದ್ದರಿಂದ ಬಹಳಷ್ಟು ಟೈಮ್ ಇಲ್ಲ. ನಾಳೆಯೇ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ತಯಾರಾಗಿಬಿಡಿ. ನಾಳೆಯೇ ಆಪ್ಷನ್ ಎಂಟ್ರಿಯನ್ನು ಮಾಡಿ ಮುಗಿಸಬೇಕಾಗಿ ಈ ಒಂದು ವಿಡಿಯೋದ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.